ಅಂತ ನಾವು ಅಪೇಕ್ಷೆ ಪಡುವವರು. ಪ್ರಯತ್ನ ಮಾಡಬೇಕು ಅಲ್ವಾ? ಹಾಗಂತ ಸುಮ್ಮನೆ ಅರಳಿಸ್ತದ? ಇಲ್ಲಿ ಅರಳಿತ ನಿರೀಕ್ಷೆಯಲ್ಲಿರುವ ಅರಳಿಸುವ ಮನ ಉಂಟು ಅಂತಾಯಿತು. ಇದು ಹೇಳಿದ ಹಾಗೆ ಕೆನ್ನಲ್ಲಿ ಯಾಕೆ ಮುನಿಸು? ನಾ ಏನು ನಿನಗೆ ಎಂತದ್ದು ಮಾಡಿದೆ? ಯಾವತ್ತಿದ್ದರು ಬಾಮ 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 ಎಂತದ್ದು ಬಾಮ ಬಾಮ್ಮ ಬಾಮ ಎಂಬ ಹಾಗೆ ನಿನ್ನಲ್ಲಿ ಕರೆದು ಮಾತಾಡ್ತಾ ಇದ್ದೆವು. ಇವತ್ತು ಯಾಕೆ ಕೋಪ? ಏನು ತಾಪ? ಹೇಳೆ ನಾನು ಬಂದವರಲ್ಲಿ ಮಾತಾಡುವುದಿಲ್ಲ. ಮಾತನಾಡುವಷ್ಟು ಯೋಗ್ಯತೆ ನಮಗಿಲ್ಲ. ನಿಮಗಿಲ್ವಲ್ಲ? ನಾವು ಅಷ್ಟು ಚಂದದವರಲ್ವಲ್ಲ, ನಾವು ಯಾಕೆ ಮಾತಾಡ್ಬೇಕು? ಹೌದು. ಇಲ್ಲಿ ನಿಂತುಕೋ. ನನ್ನ ಪರವಾಗಿ ನೀನು ಮಾತಾಡ್ಬೇಕು. ನಾನು ಮಾತಾಡ ಒಂದು ಅಕ್ಷರ ಸೇರಿಸಬಾರ್ದು, ಒಂದು ಅಕ್ಷರ ಬಿಡುದು. ಅಲ್ಲಿಂದ ಪರವಾಗಿ ಏನು ನಮಗೆ ಸ್ವಾಭಿಮಾನ ಇಲ್ವಾ? ನಮ್ಮದೇನು ಪರವಾಗಿಲ್ವಾ? ನಮ್ಮದು ಕಡಿಮೆಯ? ನಾವು ಏನು ಏನು ಎಷ್ಟು ಎಷ್ಟು ಹೆಂಡತಿಯ ಮುಂದೆ ಸ್ವಲ್ಪ ಜಾಗ್ರತೆ. ಇಷ್ಟೇ. ಹಾಗಾಗಿ ಇದು ಈಗ ನಿನ್ನ ಹೆಂಡತಿ ಅವಳ ಪರವಾಗಿ, ನನ್ನ ಪರವಾಗಿ ಯಾರು? ನೀನು. ಅವ ಎಂತ ಅವನ್ ನೋಡಂತೆ ಅವ ಒಂದು ತೆಗೆಯುವುದೇ ಇಲ್ಲ. ಅದಾಗ್ಲಿಕ್ಕಿಲ್ಲ. ಬೇಕು. ನೀನೇ ಆಗಿ ಅವ ಬಂದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ. ಪರವಾಗಿಲ್ಲ. ನಿಲ್ಲಿ ಪರವಾಗಿ ನನ್ನ ಮೊದಲೇ ಸೊಂಟದು ಅಷ್ಟು ಸರಿ ಇಲ್ಲ ಮಾಡಿ. ಮೊದಲಾಗಿ ಕೇಳು, ಯಾಕೆ ಇಲ್ಲಿಗೆ ಬಂದದಂತ ಕೇಳು. ಯಾಕೆ ಇಲ್ಲಿಗೆ ಬಂದದ್ದು? ಅಲ್ಲಿ ಕೇಳಲಿಕ್ಕ ಯಾಕೆ ಇಲ್ಲಿ ಬಂದದ್ದು? ಇಲ್ಲಿ ಬಂದದ್ದು ಊಟಕ್ಕೆ. ಬಂದದ್ದು ಹೆಂಡತಿಯಲ್ಲಿ ಮಾತಾಡ್ಲಿಕ್ಕೆ ಅಂತ ಹೇಳಲಿಕ್ಕೆ. ಹೆಂಡತಿಯಲ್ಲಿ ಮಾತಾಡ್ಲಿಕ್ಕೆ ಅಂತಮ್ಮ ಅಲ್ಲಿಗೆ ಹೋಗ್ಬೇಕಿತ್ತಂತೆ. ಇಲ್ಲಿದ್ದು ಮುಗಿಯದೆ ಹೋಗುವುದು ಹೇಗೆ? ಇಲ್ಲಿದ್ದು ಮುಗಿಯದೆ ಹೋಗೋದು ಹೇಗೆ? ಎಲ್ಲಿಗೆ ಅಂತೆ? ಎಲ್ಲಿಗೆ ಗೊತ್ತಿಲ್ವಾ? ಇದು ಗೊತ್ತಿಲ್ವಾ? ನಿನ್ನ ಹೆಂಡತಿಯೇ ಹೀಗಾದ್ರೆ ಇನ್ನು ಮುಂದಿದ್ದು ಹೇಗೆ? ನಾನು ಅನುಭವಿಸಿ ಗೊತ್ತುಂಟು. ಗೊತ್ತಿಲ್ವಾ? ಗೊತ್ತಿದ್ದೇ ಬಂದದ್ದು. ಎಂತದ್ದು ವಿಷಯ? ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ. ಗೊತ್ತಿಲ್ಲ ಅಂತೆ ಅಮ್ಮ. ಇನ್ನೊಮ್ಮೆ ಮಾಡಿ ನಾನು ಮೊದಲೇ ವಾಸ್ತು ಸರಿ ಇಲ್ಲ. ಸರಿ ಮಾಡಿ. ನಿಮ್ಮಲ್ಲಿ ಸಾಸಿವೆ ಕಾಳು ತೆಗೆಯುವ ಕ್ರಮ ಹಾಗೆ ಗೊತ್ತಾಗಲಿಲ್ಲ. ನಿಮಗೆ ಅವಳಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿ. ನಿಮಗೆ ಅವಳಿದ್ದಾಳಲ್ಲ, ಅಲ್ಲಿಗೆ ಹೋಗಿ. ಅವಳಿದ್ದಾಳೆ, ಅಲ್ಲಿಗೆ ಹೋಗ್ಬೇಕು. ಯಾರು ನನಗೆ ಸತ್ಯ ನೀನು ಬಿಡ್ರಿ. ಯಾರು ನಿನಗೆ ಗೊತ್ತಿದ್ದ ಹಾಗೆ ನಾನು ಯಾರಲ್ಲಿ ಹೋಗುದಿಲ್ಲ. ಯಾರಂತ ಗೊತ್ತಿಲ್ಲ ಅಂತ. ಅವಳಿದ್ದಾಳಲ್ಲ, ರೂಪವತಿ, ಕುಲವತಿ, ವಿದ್ಯಾವತಿ, ಗುಣವತಿ, ಐಶ್ವರ್ಯವತಿ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿ. ಅವಳಿದ್ದಾಳಲ್ಲ, ರೂಪವತಿ, ಕುಲವತಿ, ವಿದ್ಯಾವತಿ, ಐಶ್ವರ್ಯವತಿ, ಅಲ್ಲಿಗೆ ಹೋಗಿ. ಅವಳಿದ್ದಾಳಲ್ಲ, ರೂಪವತಿ, ಗುಣವತಿ, ವಿದ್ಯಾವತಿ, ಐಶ್ವರ್ಯವತಿ, ಗರ್ಭವತಿ. ಅವಳೊಂದು ಜಾಗಕ್ಕೆ ಬರುವ ಲಕ್ಷಣ. ಅವಳ ಹಾಗೆ ಮಾಡ್ತಾಳೆ ಅಲ್ಲಂತೆ. ಎಂತದ್ದು ಗರ್ಭವತಿ. ಬಂತಲ್ಲ ಎಲ್ಲ ಇದು ಆಗಲಿಲ್ವಾ? ನಿರೀಕ್ಷೆಯಲ್ಲಿ ಇರು. ಬಾಯಿಲಿ ಕುಲವತಿ, ಗುಣವತಿ, ಶೀಲವತಿ, ಕುಲವತಿ. ಇದು ಯಾರು? ಯಾರಂತೆ ಮಗು? ಬೇಕಾದ ವಸ್ತುಗಳನ್ನೆಲ್ಲ ಹೋಗಿ ಕೊಂಡೋಗಿ ಕೊಡ್ಲಿಕ್ಕೆ ಆಗ್ತದೆ. ಬೇಕಾದ ವಸ್ತುಗಳನ್ನು ಕೊಂಡೋಗಿ ಕೊಡ್ಲಿಕ್ಕೆ ಆಗ್ತದೆ. ಅದೇ ಕೇಳಿದ್ದಲ್ಲ.
ಬೇಕಾದ್ದನ್ನು ಕೊಡಬೇಕು ಅಂತಿದ್ರೆ ಇವಳ ಬಿಟ್ಟು ಬೇರೆ ಯಾರಿಗೆ ಕೊಟ್ಟಿದ್ದೇನೆ? ನಾವೊಂದು ವಿರಸದಲ್ಲಿದ್ದೇವೆ, ನಿಮ್ಮತ್ತು ಸರಸವ ಅಲ್ಲ. ನಾನು ನನ್ನ ಪರವಾಗಿ ಮಾತಾಡಂತ ಹೇಳಿದ್ರೆ ಹೋಗಿ ಚಕ್ಕನ ಮಾತಾಡ್ತಾರೆ. ನಾನು ನನ್ನ ಪರವಾಗಿ ಹೇಳುತ್ತೆ ಹೇಳಿದ್ರೆ ನೀನು ಅವನಿಗೆ ಎಂತದ್ದು ನೀನು ಒರೆಸುವುದು? ಒಳಗೆ ತಾಗಿಕೊಂಡೇ ಇರ್ಬೇಕಾ? ಒರಿಸಿದ್ದೇನಲ್ಲ, ಒರಿಸುವುದರಲ್ಲಿ ತಪ್ಪೆಂತುಂಟು? ಅರಣಿಮತನವ ನಿಮ್ಮದ್ದು. ಸಖಿ ಏನಮ್ಮ? ಆ ಕಳವಿನಿಂದ ಓಡಿ ಬಂದ ಉಳಿತಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿ. ಕಳವಿನಿಂದ ಓಡಿ ಬಂದ ಉಳಿತಾಳಲ್ಲ, ಅಲ್ಲಿಗೆ ಹೋಗಿ. ಅವಳು ಕುಳಾಯಿಯಿಂದ ಓಡಿ ಬಂದ ಕುಳಾಯಿಯಿಂದಲ್ಲ, ಅಲ್ಲ ಕುಂಬಳೆಯಿಂದ. ಎಂತದ್ದು? ಎಂತದಮ್ಮ? ಬಂಧುಗಳ ಮಾನವನ್ನು ತೆಗೆದ ಉಳಿತಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿ. ಬಂಧುಗಳ ಮಾನವನ್ನು ತೆಗೆದಿದ್ದಾಳಲ್ಲ, ಅಲ್ಲಿಗೆ ಹೋಗಿ. ನನ್ನಲ್ಲಿ ಅಂತವರಿಗಿಲ್ಲ ಅಂತ ಹೇಳು. ಅಂತವರಿಲ್ಲ ಅಂತೆ. ಅಣ್ಣನ ತಲೆ ಕೂದಲನ್ನು ಬೋಳಿಸಿದ್ದಾಳಲ್ಲ, ನುಣ್ಣಗೆ ಮಾಡಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ. ಅಣ್ಣನ ತಲೆ ಕೂದಲನ್ನು ಬೋಳಿಸಿದಾಳ. ಎಷ್ಟು ಮಂದಿದ್ದಾರೆ? ಅಲ್ಲಂತೆ ತಲೆ ಕೂದಲು ತೆಗೆಯುವ ಕೆಲಸ. ಗೊತ್ತಾಗ್ಲಿಲ್ಲ ಸಖಿ, ಇವರಿಗೆ ಗೊತ್ತೇ ಆಗ್ಲಿಕ್ಕಿಲ್ಲ. ನಾನೊಂದು ಕಥೆಯನ್ನು ಹೇಳುತ್ತೇನೆ. ಇದು ಅವಳ ಹೆಸರನ್ನು ಹೇಳುದಿಲ್ಲ. ಆ ಕನ್ನೆ ಹೆಸರು ಹೇಳಬಾರ್ದು. ಅಪ್ಪನ ತೊಡೆಯಲ್ಲಿ ಮಲಗಿದ್ಲು. ಆಗ ಭಾಗವತೋತ್ತಮರು ಬಂದ್ರು. ಭಾಗವತರು ಅವರಿಗೆ ಪುರುಷೋತ್ತಿಲ್ಲ ಅಂತ ಹೇಳ್ತಾರೆ. ನಾರದರು ಬಂದ್ರು. ಕೃಷ್ಣದೇವರ ಗುಣಗಾನವನ್ನು ಮಾಡಿದ್ರು. 6 ವರ್ಷದ ಸಣ್ಣ ಪುಟ್ಟ ಬಾಲಕಿ ಇವಳು. ಆವಾಗಲೇ ಇವಳಿಗೆ ಪ್ರಾರಂಭವಾದದ್ದು ಕೃಷ್ಣ 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 ಕೃಷ್ಣ. 6 ವರ್ಷದ ಮಕ್ಕಳಲ್ಲಿ ಪ್ರೀತಿ ಹುಟ್ಟುತ್ತದ? 60 ವರ್ಷದ ಮುದುಕಿಯರಲ್ಲಿ ಕಾಮ ಹುಟ್ಟುತ್ತದ? ಇವಳಿಗೆ ಪ್ರೀತಿ ಹುಟ್ಟಿದ್ದಂತೆ ಕೃಷ್ಣನ ಮೇಲೆ. ಬೆಳೆದು ದೊಡ್ಡವಳಾದ್ಲು. ಒಂದು ಪ್ರೇಮ ಪತ್ರವನ್ನು ಬರೆದ್ಲು. ಉದಯ ಬ್ರಾಹ್ಮಣನನ್ನು ಕಳುಹಿಸಿಕೊಟ್ಲು. ಗುಂಡಿಗೆ ಬರ್ಲಿಕ್ಕೆ ಹೇಳಿದ್ಲು. ಅವಳಿಕ ಗುಡಿಗೆ ನನ್ನ ಗಂಡ ಬಾರದಿದ್ದಂತಹ ಪಕ್ಷದಲ್ಲಿ ಅವಳ ತಲೆ ಕೂದಲನ್ನು ಕುತ್ತಿಗೆಗೆ ಸುತ್ತಿ ಹಾಕಿಕೊಂಡು ಪ್ರಾಣವನ್ನು ಕಳ್ಕೊಳ್ಳಿಕ್ಕೆ ಹೋಗೋದಕ್ಕೆ ನಾಟಕ ನೋಡ್ಬೇಕು ಅವಳದ್ದು. ಅಷ್ಟೊತ್ತಿಗೆ ಬಂದಿವೆ. ನಾನು ಬಂದೆ ಅಂತ. ಹೌದು, ಅವಳ ಪ್ರಾಣ ರಕ್ಷಣೆ ಮಾಡಿದ್ದು. ಆ ಕಳವಿನಿಂದ ಓಡಿಕೊಂಡು ಬಂದಿದ್ದಾಳಲ್ಲ, ಅವಳನ್ನು ನಿಶ್ಚಯ ಮಾಡಿದ್ದು ಶಿಶುಪಾಲನಿಗೆ. ಯಾರಿಗೆ? ಶಿಶುಪಾಲನಿಗೆ. ಯಾರಿಗೆ? ಶಿಶುಪಾಲ. ಹೌದು. ಇವಳು ತಪ್ಪಿಸಿಕೊಂಡು ಓಡಿಕೊಂಡು ಬಂದದ್ದು ಮದುವೆ ಆಗಿದ್ದು ಇವರನ್ನು. ಅಂತಹ ಕಳವಿನಿಂದ ಓಡಿಕೊಂಡು ಬಂದವಳಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿ. ಈಗ ಇಲ್ಲಿ ಬಂದಿದ್ದೇವಲ್ಲ, ಬಂದ ನಂತರ ಅಲ್ಲಿಗೆ ಹೋಗಬೇಕು ಅಂತಿದ್ರೆ ಒಂದು ಕಾರಣ ಅಂತ ಬೇಕಲ್ಲ ಕೋಪಕ್ಕೆ. ಹೌದೌದು, ಕೋಪಕ್ಕೆ ಕಾರಣ. ಗೊತ್ತಾಗಿರುವ ಅವರಿಗೆ ಬೇಕಾದ ವಸ್ತುಗಳನ್ನೆಲ್ಲ ಕೊಟ್ಟು ಹೋಗಿ ಅವಳನ್ನು ಪ್ರೀತಿ ಮಾಡಿದ್ದಾರಲ್ಲ, ನನ್ನ ಮನೆಗೆ ಬರೋದು ಬೇಡ ಅಂತ ಹೇಳಿ ಹೋಗಿ. ನಮ್ಮ ಮನೆಗೆ ಬರ್ಬೇಡ, ಹೋಗಿ ಹೋಗಿ. ಕಲ್ಯಾಣಿ
ಅಜ್ಜಿ ಅವರು ಹೋಗಿ ಅಜ್ಜಿ, ನಾವು ಮಾತಾಡ್ಲಿಕ್ಕಿಲ್ಲ, ಅವಳ ಬಳಿಗೆ ಹೋಗಿ ಅವಳು ಹೋಗಿ ಆಯ್ತು. ಇನ್ನು ನನಗೆ ನೀನು, ನಿನಗೆ ನಾನು. ನೀವು ಮಾತಾಡ್ಬೇಡಿ ನನ್ನ ಹತ್ರ. ನಾವಿಬ್ಬರು ನೀವು ಇಬ್ಬರು ಅವರು, ನೀವು ಮತ್ತೆ ಅವಳು, ನಾನಲ್ಲ. ಹೋಗಿ ನೀವು. ಹೀಗೆ ಬಾ ಕಾಂತೆ. ನಾನು ಬರುದಿಲ್ಲ. ಸತ್ಯಭಾಮ ಸತ್ಯಭಾಮ ಸತ್ತಿದ್ದಾಳೆ. ಇನ್ನು ಇದ್ದೀಯಲ್ಲ. ಬೇಡ, ನನ್ನ ಹೆಸರು ಎತ್ತಬೇಡಿ. ನಾನಿದ್ದೇನಲ್ಲ. ನೀವಿದ್ದೀರಲ್ವಾ, ನೀವಿರಿ. ಇಷ್ಟರವರೆಗೆ ಯಾವತ್ತಾದರೂ ನಿನ್ನ ಕಣ್ಣಲ್ಲಿ ನೀರು ಬರುವುದಕ್ಕೆ ನಾ ಬಿಟ್ಟವನೇ? ಇನ್ನು ಬಿಟ್ಟೇನೆ. ನೀನು ಏನೋ ಒಗಟುಗೊಟ್ಟಾಗಿ ಮಾತಾಡುವುದನ್ನು ಕೇಳ್ತಾ ಇದ್ದೇನೆ. ಯಾವತ್ತಿದ್ದರೂ ನೀ ಎನ್ನ ಪಟ್ಟದ ರಾಣಿ. ಸತ್ರಾಜಿತನ ಮನೆಯಂಗಳದಲ್ಲಿ ನಿನ್ನನ್ನು ಪರಿಗ್ರಹಿಸುವ ಕಾಲದಲ್ಲಿ ನಿನ್ನಲ್ಲಿ ನಾನಿದ್ದ ಪ್ರೀತಿ ಅಪಾರವಾದದ್ದು. ಆದ್ದರಿಂದ ಇವತ್ತು ನಿನಗೆ ಕೋಪ ಬರುವಂತಹ, ನಿನಗೆ ಕಡಿಮೆಯಾಗುವಂತಹ ವಸ್ತುವೊಂದನ್ನು ಯಾರಿಗೆ ಕೊಟ್ಟದ್ದಿದ್ದರೆ ಅವಳಿಗೆ ಹೆಚ್ಚಿನದ್ದು ಏನು, ಅದರಲ್ಲಿ ನಿನಗೆ ಕಡಿಮೆ ಏನು ಹೇಳುವೆಯಾ? ಬಿಡಿ ಬಿಡಿ, ನಿಮ್ಮ ಬಣ್ಣನೆಯ ಮಾತುಗಳನ್ನು. ನೀವು ನನ್ನ ಬಳಿಗೆ ಬರುವಾಗ ಸತ್ಯಭಾಮ ಅಂತ ಹೇಳುದು. ರುಕ್ಮಿಣಿ ಅಂತ ರುಕ್ಮಿಣಿ ನೀನೇ ಚಂದ ಅಂತ ಹೇಳುದು. ಹೀಗೆ ಬಣ್ಣನೆಯ ಮಾತುಗಳನ್ನು ಆಡಿ ನೀವು ಮರಳುಗೊಳಿಸುವವರು ನನಗೆ ಗೊತ್ತುಂಟು. ನೀವು ಮಾತಾಡಬೇಡಿ, ನೀವು ಹೋಗಿ. ನೀವು ಹತ್ತು ಬರಬೇಡಿ. ನಾನು ಬಣ್ಣದವನ. ಮತ್ತೆ ಎಂತದ್ದು? ನೀವು ಬಣ್ಣದವರೇ. ಹೀಗೆ ಬಾರಿ. ನೀವು ಎಷ್ಟೆಲ್ಲ ಬಣ್ಣ ಹಾಕಿದ್ದೀರಿ ಅಂತ ನನಗೆಲ್ಲ ಗೊತ್ತುಂಟು. ಎಷ್ಟು ಬಣ್ಣವನ್ನು ನೀವು ಹಾಕಿದ್ದೀರಿ ನೋಡುವ. ನಿಮ್ಮ ಬಣ್ಣ ನಡೀಲಿ. ನನ್ನ ಬಣ್ಣಕ್ಕೆ ಅಲ್ವೇ ನೀನು ಆವತ್ತು ಕಿಟಕಿಯಿಂದ ಇಳಿಕಿದ್ದು? ನೀವು ಮಾತಾಡಬೇಡಿ. ನಿಮಗೆ ಆವತ್ತು ಮಾತ್ರ ಇದ್ದದ್ದು ಪ್ರೀತಿ, ಇವತ್ತಿಲ್ಲ ನಿಮಗೆ. ಇಲ್ಲಿ ಬಾ. ಇದ್ದದ್ದು. ಈಗ ನಿನ್ನ ಕೋಪಕ್ಕೆ ಕಾರಣ ಏನು ಕೇಳಬೇಕಾ? ಧಾರಾಳ. ಸತ್ಯವಾಗಿ ಉತ್ತರವನ್ನು ಕೊಡ್ತೀರಾ? ಧಾರಾಳ. ನಿಮ್ಮ ಅಂತಃಪುರಕ್ಕೆ ಯಾರು ಬಂದಿದ್ರು? ಅದು ತುಂಬಾ ಮಂದಿ ಬರ್ತಾರೆ ಹೋಗ್ತಾರೆ. ಮೊನ್ನೆ ಯಾರು ಬಂದಿದ್ರು? ಮೊನ್ನೆ ಋಷಿಗಳು. ಋಷಿಗಳು ಮಾತ್ರ ಬಂದದ್ದ? ಮತ್ತೆ ಬೇರೆ ಯಾರು ಬರಲಿಲ್ವಾ? ನಮ್ಮವರು. ನಿಮ್ಮವರು ಯಾರು? ನಿನ್ನ ತಂಗಿಯರು, ಅಕ್ಕಂದಿರು. ಅವರು ಬಿಡಿ, ನಾರದ್ರು ಬರ್ಲಿಲ್ವಾ? ಓ, ನಾರದರ ಅವರು ಬರ್ತಾರೆ ಹೋಗುತ್ತಾರೆ ಇದ್ದಾರೆ. ನೀವು ಹಾಗೆ ಹೇಳಿ. ನೀವು ಬರೀ ನಾರದ್ರು ಬಂದದ್ದ? ಮತ್ತೆ ಕೈಯಲ್ಲಿ ಹಿಡ್ಕೊಂಡು ಬರ್ಲಿಲ್ವಾ ಅವರು? ಅದು ಎರಡು ಉಂಟವರಲ್ಲಿ. ಎಂತದ್ದು? ಒಂದು ಟಿಕ್ ಟಿಕ್ ಟಿಕ್. ಎಂತದ್ದು? ಇನ್ನೊಂದು ಟೈ ಟೈ ಟೈ. ಆಳ ತಂಬೂರಿಯಲ್ಲಿ ಹಿಡ್ಕೊಂಡು ಬರೋದಲ್ಲ. ಮತ್ತೆ ನೀವು ನನ್ನನ್ನು ಮರಳುಗೊಳಿಸಬೇಡಿ. ಅವರ ಕೈಯಲ್ಲಿ ಒಂದು ಹೂವು ಇರ್ಲಿಲ್ವಾ? ಓ, ನಿಮಗೆ ಮರ ಬಿತ್ತ ನಿಮ್ಮ ತಲೆಗೆ ಬೇರೆ? ಓ ಒಂದು ತಂದಿದ್ದಾರೆ. ನೀವೀಗ ಹೇಳ್ಬೋದು ಒಂದು ಹೂ ಅಂತ ಹೇಳಿ. ಅದೇ ಪ್ರಕರಣ ಈಗ ದೊಡ್ಡದಾದದ್ದು. ಈಗ ಹೂವಿನ ಪ್ರಕರಣ. ಈಗ ಹೂ ತಂದಿದ್ದಾರಲ್ವಾ, ಅದನ್ನು ಏನ್ ಮಾಡಿದ್ರಿ ನೀವು? ಅದು ಅಲ್ಲಿಟ್ಟಿದ್ದೇನೆ. ಎಲ್ಲಿಟ್ಟಿದ್ದೀರಿ? ಇರ್ಬೇಕಾದವರ ತಲೆಯಲ್ಲಿ. ಅದೇ ಯಾಕೆ ಇಟ್ಟದಂತ ಕೇಳಿದ್ರು. ನೀವೇನು ನಾಲ್ಕು ಅಂತ ಹೇಳಿದ್ರು ನಿಮಗೆ? ಅದು ರುಕ್ಮಿಣಿಯ ತಲೆಗೆ ಮುಡಿ ಅಂತ. ನೀವು ಯಾಕೆ ಅವರ ಕೇಳಲಿಕ್ಕೆ ಹೋದದ್ದು? ತಂದವರವರಲ್ವಾ? ಅವತ್ತು ಕೇಳಿದ್ರೆ ಯಾಕೆ ಒಂದು ವಸ್ತುವನ್ನು ತಂದು ಕೊಡ್ತಾನೆ, ಇದರ ಉಪಯೋಗ ಏನು, ಇದು ಯಾರೆಲ್ಲ ತಕ್ಕೊಳ್ಬಹುದು ಕೇಳುವ ಕ್ರಮ. ಹಾಗೆ ಕೇಳಿದ್ರಾ? ಇಲ್ವಾ? ಅದಕ್ಕೆ ಅವರು ಏನ್ ಹೇಳಿದ್ರು? ನಾರೇ ವೈದರ್ಭಿಕಲ್ಲದೆ ಅನ್ಯರಿಗೆ ಮುಡಿಯುವುದು ಸರಿಯಲ್ಲ, ಯೋಗ್ಯತೆ ಇಲ್ಲ ಅಂತ ಹೇಳಿಬಿಟ್ರಲ್ಲ. ನಾವು ದೇವರೇ ನನ್ನ ಹತ್ತಿರ ಬರಬೇಕಿತ್ತು. ಮತ್ತೆ ಅವರ ಕೋಪವನ್ನು ನನಗೆ ಯಾಕೆ ತೆಗೆಯಿತಿ? ಅವರು ಒಂದು ಹೂವನ್ನು ಇಟ್ಕೊಂಡು ಅಲ್ಲಾಡಿಸ್ತಾ ಇದ್ರಲ್ವಾ? ಒಂದು 8 ಹೂ ತರಲಿಕ್ಕೆ ಅವರಿಗೆ ಏನು ತಲೆಗೆ ಹೂಡಬೇಕಿತ್ತು? ಅವರಿಗೆ ಮಾಡೋಣ, ಸಿಕ್ಕಿದ್ದು ಒಂದೇ ಇರಬೇಕು. 8 ಹೂ ತರ್ತಿದ್ರೆ ಇಷ್ಟು ಪ್ರಕರಣವೇ ಆಗ್ತಿರ್ಲಿಲ್ಲ. ಬಂದ್ರ ನಾಳೆ ತಂದ್ರು. ಈಗ ಹೂವನ್ನು ಮುಡಿಸ್ಲಿಕ್ಕೆ ಹೇಳಿದ್ರು. ನನ್ನ ಬಳಿಗೆ ಬರುವುದಪ್ಪ. ಬಾಮ, ನೀವು ಮಾತಾಡಬೇಡಿ. ಬಾಮ, ಇದು ಹೂವನ್ನು ನಾರದ್ರು ತಂದಿದ್ದಾರೆ, ಇದು ರುಕ್ಮಿಣಿಗೆ ಮುಡಿಸ್ಬೇಕಂತೆ. ನೋಡಿಕೊಂಡು ಅಂತ ಹೇಳಿದ್ರೆ ನಾನೇನು ಬೇಡ ಅಂತ ಹೇಳ್ತೇನೆ ನಾನು ಬೇಡ ಅಂತ. ಅಲ್ಲಿಗೆ ಹೋಗ್ಲಿಲ್ಲ, ಹೊಟ್ಟೆಗೆ ಚಿಬ್ಬ ಪಡ್ತೇನೆ ನಾನು. ಇಲ್ಲ ಅಲ್ಲ, ನೀನು ಹೀಗೆ ಮಾಡ್ಲಿಕ್ಕಿಲ್ಲ ಅಂತ ವಿಶ್ವಾಸ ಇತ್ತು. ಈಗ ನೀವು ತಿರುಗಿಸಬೇಡಿ. ಹಾಗೆ ನನಗೆ ಬಂದು ತೋರಿಸಬಹುದಿತ್ತು. ಆ ಪಾರಿಜಾತದ ಪುಷ್ಪವನ್ನು ನೀವು ತೋರಿಸಲಿಲ್ಲ. ಹೋಗಿ ಅವಳಿಗೆ ಮುಡಿಸಿದ್ರಿ. ತಲೆಯಿಂದ ಬಿದ್ದದು. ಎಂತಕ್ಕೆ? ಮುಡಿಸಿದ್ದು ಮಾತ್ರ ಅಲ್ಲ, ನೀವು ಮುಡಿಸಿದ್ದು ಮಾತ್ರ ಅಲ್ಲ, ಅವಳಿಗೆ ಸೀರೆ ಉಡಿಸಿದ್ಯಾರು? ಸೀರೆ ಉಡಿಸಿದ್ಯಾರು? ನಾನೇ. ಅವಳ ಕೈಯನ್ನು ಮುರಿದೋಗಿತ್ತ? ನನಗೆ ಅದೆಲ್ಲ ಮತ್ತೆ ನಾರದರು ನೋಡ್ಬೇಕು. ನಾರದ್ರು ಬೇರೆ ಎಲ್ಲ ಹೇಳ್ತಾರೆ ನೋಡ್ಬೇಕಂತ ಹೇಳಿ. ಎಲ್ಲ ನೀವು ಮಾಡಿ ತೋರಿಸ್ತೀರಾ? ಈಗ ಭಕ್ತರು ಈಗ ಒಂದು ದೇವಿ ಸೀರೆ ಉಡುತ್ತದೆ, ಹೌದು ಅಲ್ವಾ? ದೇವಿಗೆ ಒಂದು ಸೀರೆ ಉಡಿತಾರೆ, ಹೌದು. ಭಕ್ತರು ಭಕ್ತಿಯಿಂದ ನೋಡೋದಿಲ್ವಾ? ಹೌದು. ಅಚ್ಚನೆ. ಆಮೇಲೆ ಕುಪ್ಪಸ ತೊಡಿಸಿದ್ಯಾರು? ಅವಳ ಕೈಯನ್ನು ಮುರಿದೋಗಿತ್ತ? ಅವಳಿಗೆ ಜೋಡೆ ಹೇಳಿದದ್ದು ಯಾರು? ಅವಳ ಕೈ ಸೊಟ್ಟಕ್ಕಾಗಿ ಹೋಗಿತ್ತ?
ಹೂವನ್ನು ಮುಡಿಸಿ ಬಿಟ್ಟಲ್ಲ, ಅಂತಹ ಶುಭವನ್ನು ನನಗೆ ತೋರಿಸದೆ, ಯೋಗಿ ತಂದಂತಹ ಹೂವನ್ನು ನನಗೆ ತೋರಿಸದೆ ಆ ರುಕ್ಮಿಣಿಗೆ ಮುಡಿಸಿ ಬಿಟ್ಟಲ್ಲ. ಹೋಗಿ ನೀವು, ಹೋಗಿ ನನ್ನ ಹತ್ರ ಬರಬೇಡಿ ನೀವು. ಸಿಗ್ತೇನೆ, ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ. ಯಾವ ಕಾರಣಕ್ಕೂ ನೀನು ಸಿಟ್ಟಾಗುವುದು ಬೇಡ. ಈಗ ಅವಳಿಗೆ ಹೂ ಕೊಟ್ಟಿದ್ದೇನಂತಲ್ಲ, ಹೌದು. ನಿನಗೇನು ಹೂವಿಗೆ ಬರಗಾಲವ? ಎಂತದ್ದು ನಿನಗೆ ನನಗೆ ಎಂತದ್ದು ಹೂವಿನ ಮಧ್ಯೆ ಎಂತದ್ದು ಮಣ್ಣು ಕೊಡ್ತೀರ ಮತ್ತೆ? ಈ ಸಲ ನಿನಗೆ ಹೂ ಹಾಕದೆ ಮತ್ತೆ ಯಾವಾಗ ಹಾಕು? ಅಂದ್ರೆ ಓ ದೇವ್ರೇ, ಇವರು ಹೂ ಹಾಕುದಂತ ಹೇಳ್ತಾರೆ, ನನ್ನ ಹೆಣಕ್ಕೆ ಹೂ ಹಾಕುದಂತ ಹೇಳುದಲ್ವ ನೀವು? ಹಾಗಂದ್ರೆ ನಿನ್ನ ಕರಕ್ಕೆ ಹೂ. ನಿನಗೆ ಹೂ ಯಾಕೆ? ಈ ಸಲ ನಿನಗೆ ಮರವೇ ತೋರಿಸ್ತೇನೆ. ಬೇಡ, ನನಗೆ ಬೇಡ, ನನಗೆ ಬೇಡ. ನೀವು ನನ್ನನ್ನು ಕೊಲ್ಲಬೇಕಂತಲೇ ಹೇಳುದು. ನೀವು ಮರ ತೋರಿಸ್ತೀರಿ ಅಂತ ಹೇಳಿದ್ರೆ ಅರ್ಥ ಏನು? ನಿನಗೊಂದು ಮಾವಿನ ಮರ ತೋರಿಸ್ತೀರ? ಅಯ್ಯೋ ಶಿವ ಶಿವ, ಮತ್ತೆಂತದ್ದು? ಆ ಮರ ಅಲ್ಲ, ಮತ್ತೆ ಪಾರಿಜಾತ ವೃಕ್ಷವನ್ನೇ ತೋರಿಸುವೆ. ಯೋಗಿ ತಂದಂತಹ ಹೂವನ್ನು ನನಗೆ ಒಂದು ಬಂದು ತೋರಿಸಲಿಲ್ಲ, ಪಾರಿಜಾತ ವೃಕ್ಷವನ್ನು ತೋರಿಸ್ತಾರಂತೆ. ಇದು ಹೇಗಾಯ್ತು ಗೊತ್ತಾ? ಹೋಗದ ಊರಿಗೆ ಒಬ್ಬ ಸಾಗದ ದಾರಿಯನ್ನು ಹೇಳಿದಂತೆ. ಹಾಗೆ ಆಯ್ತು ನಿಮ್ಮ ಕತೆ. ನನಗೆಲ್ಲ ನಂಬಿಕೆ ಬರುದಿಲ್ಲ ನಿಮಗೆ? ಆತ್ಮವಿಶ್ವಾಸದಿಂದ ಹೇಳ್ತೇನೆ. ಹೇಗೆ? ತೋರಿಸಿಯೇ ತೋರಿಸ್ತೇನೆ. ನಾನು ಕರ ತಟ್ಟಿ ನನಗೆ ಭಾಷೆಯನ್ನು ಹೇಳಬೇಕು. ಕರ ತಟ್ಟಬೇಕು, ನನಗೆ ಭಾಷೆಯನ್ನು ಕೊಡಬೇಕು ನೀವು. ಕೊಡ್ತೇನೆ. ನಿಮಗೆ ತೋರಿಸಲಿಕ್ಕೆ ಮನಸ್ಸಿಲ್ಲ, ಹಾಗಾಗಿ ನೀವು ಹಾಗೆ ನಾಟಕ ಮಾಡುದು. ನೀನು ಕರ ತಟ್ಟಲಿಕ್ಕೆ ಹೇಳಿದ್ದಲ್ವೇ? ಹಾಗಲ್ಲ, ಈಗ ನನ್ನ ಕರವನ್ನು ತಟ್ಟಿ ಹೇಳಬೇಕು, ಒಬ್ಬರನ್ನು ಸಾಕ್ಷಿಯನ್ನಾಗಿರಿಸಿ ಹೇಳಬೇಕು. ಈಗ ಸಾಕ್ಷಿ ಯಾರು? ಅವನ ಹೆಂಡತಿ ಆದಿತ್ತ. ಹೋಗಿ ಹೋಗಿ ನಿಮಗೆ ಸಾಕ್ಷಿಗೆ ಸಿಕ್ಕಿದ ಅವನ ಹೆಂಡತಿ. ದೇವರೇ, ಮಾಲಾರಿಯ ಪದದಾಣೆ, ನಿನಗೆ ಪಾರಿಜಾತ ವೃಕ್ಷವನ್ನು ತೋರಿಸ್ತೇನೆ. ಆಗಿತ್ತು ಬನ್ನಿ, ಹೀಗೆ ಬನ್ನಿ.